ಓಕೆ, ಬಳ್ಳಾರಿ ರೀ ಎಂಟ್ರಿ ಬಳಿಕ ಸಂಡೂರು ಹೊಣೆಯನ್ನ ಇದು ಸಂಡೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಡೋದರಲ್ಲಿ ವಿಫಲರಾಗಿದ್ದಾರೆ ಜನಾರ್ದನ್ ರೆಡ್ಡಿ. ಸಂಡೂರಿನಲ್ಲಿ ಕಾಂಗ್ರೆಸ್ನ ಅನ್ನಪೂರ್ಣಗೆ ಜಯ ದಕ್ಕಿದೆ. ಬಿಜೆಪಿಯ ಬಂಗಾರು ಹನುಮಂತಾಗಿ ಇಲ್ಲಿ ಸೋಲಾಗಿರ್ತಕ್ಕಂಥದ್ದು ಅಧಿಕೃತವಾಗಿ ಅನೌನ್ಸ್ ಆಗಿರಲಿಲ್ಲ ಅಷ್ಟೇ. ಸಂಡೂರಿನಲ್ಲಿ ಕಾಂಗ್ರೆಸ್ನ ಅನ್ನಪೂರ್ಣ ಅವರಿಗೆ ಜಯ ಸಿಗ್ತಾ ಇದೆ. ಬಿಜೆಪಿಯ ಬಂಗಾರು ಹನುಮಂತುಗೆ ವಿಜಯಲಕ್ಷ್ಮಿ ಒಲಿದಿಲ್ಲ. ಸಂಡೂರಿನಲ್ಲಿ ಬಿಗ್ ಶಾಕ್ ಎದುರಾಗ್ತಾ ಇದೆ. ರೆಡ್ಡಿ ನಾಯಕತ್ವಕ್ಕೆ ತೀವ್ರ ಹಿನ್ನಡೆ ಉಂಟಾಗಿದೆ. ಜನಾರ್ದನ ರೆಡ್ಡಿ ಅವರು ಬಂದಿದ್ರಿಂದ ಸೆಟ್ ಆಗುತ್ತೆ ಅಂತ ಭಾವಿಸಿದ್ರು, ಆದ್ರೆ ಅದಾಗಿಲ್ಲ. ಬಿಜೆಪಿಯ ಬಂಗಾರು ಹನುಮಂತುಗೆ ವಿಜಯಲಕ್ಷ್ಮಿ ಒಲಿತಾಳೆ ಅನ್ನುವಂತಹ ನಿರೀಕ್ಷೆ ಇತ್ತು, ಬಟ್ ನಿರಾಸೆ ಆಗಿದೆ, ಮಹಾ ಆಘಾತ ಆಗಿದೆ. ಸಂಡೂರಿನಲ್ಲಿ ಸಂತೋಷ್ ಲಾಡ್ ಹಾಗೂ ತುಕಾರಾಂ ಅವರ ಗೆಲುವು ಅಂತ ಇದನ್ನ ಕನ್ಸಿಡರ್ ಮಾಡಬಹುದು. ಅನ್ನಪೂರ್ಣ ಅವರ ಗೆಲುವು ಅನ್ನೋದಕ್ಕಿಂತ ಆ ಜೋಡೆತ್ತುಗಳ ಗೆಲುವು ಹಾಗೂ ಜನಾರ್ದನ ರೆಡ್ಡಿ ಅವರಿಗೆ ಅಸ್ತಿತ್ವದ ಪ್ರಶ್ನೆ ಆಗಿತ್ತು. 2008-9ರಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿ ಬಳ್ಳಾರಿಯನ್ನ ಹೇಗೆ ಬಿಜೆಪಿನ ಕೊಂಡೊಯ್ದ್ರು ಹಾಗೆ ಈ ಸಲ ಎಲೆಕ್ಷನ್ ಆಗುತ್ತೆ ಅಂತ ನಿರೀಕ್ಷೆ ಇತ್ತು, ಬಟ್ ಆ ನಿರೀಕ್ಷೆಗಳೆಲ್ಲವೂ ಕೂಡ ಹುಸಿಯಾಗಿ ಹೋಗಿದೆ. ಸಂಡೂರಿನಲ್ಲಿ ಬಳ್ಳಾರಿ ರೀ ಎಂಟ್ರಿ ಬಳಿಕ ಕೂಡ ಜನಾರ್ದನ ರೆಡ್ಡಿ ಅವರಿಗೆ ಆ ಕ್ಷೇತ್ರವನ್ನ ಭೇದಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಅಷ್ಟರ ಮಟ್ಟಿಗೆ ಚಕ್ರವ್ಯೂಹ ಇತ್ತು. ಲಿಂಗಾಯತ ಮತಗಳು ಸ್ವಿಂಗ್ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು. ಎಸ್ಟಿ ಮತಗಳು ದೊಡ್ಡ ಪ್ರಮಾಣದಲ್ಲಿ ಹರಿದು ಬರುತ್ತೆ ವಾಲ್ಮೀಕಿ ಹಗರಣದ ಕಾರಣಕ್ಕೆ ಅನ್ನುವಂತಹ ನಿರೀಕ್ಷೆ ಇತ್ತು. ಅದ್ಯಾವುದು ಕೂಡ ಆಗಿಲ್ಲ. ಜನಾರ್ದನ ರೆಡ್ಡಿ ಅವರ ರಾಜಕೀಯ ಅಸ್ತಿತ್ವಕ್ಕೆ ಒಂದು ಲಿಟ್ಮಸ್ ಟೆಸ್ಟ್ ಅಂತ ಕೂಡ ಬಳ್ಳಾರಿಯ ಸಂಡೂರು ಕ್ಷೇತ್ರವನ್ನ ಕನ್ಸಿಡರ್ ಮಾಡಲಾಗ್ತಾ ಇತ್ತು. ನೋಡಿ, ಈಗ ಚನ್ನಪಟ್ಟಣದ ವಿಚಾರಕ್ಕೆ ಮತ್ತೆ ಬರೋಣ. 15ನೇ ಸುತ್ತು ಅಲ್ಲಿ ಕಂಟಿನ್ಯೂ ಆಗ್ತಾ ಇದ್ದ ಹಾಗೆ, ಮುಗಿತಾ ಇದ್ದ ಹಾಗೆ ಗೆಲುವಿನ ಅಂತರವನ್ನ ಸಿಪಿ ಯೋಗೇಶ್ವರ್ ಅವರು ಹೆಚ್ಚಿಸಿಕೊಳ್ತಾ ಇದ್ದಾರೆ. 25,026 ಓಟ್ಗಳ ಲೀಡ್ ಅವ್ರಿಗೆ ಸಿಕ್ಕಿದೆ. ಮುನ್ನಡೆಯ ಅಂತರ ಅಥವಾ ಗೆಲುವಿನ ಅಂತರ ಹೆಚ್ಚಾಗ್ತಾನೆ ಇದೆ. 25,000 ಅಂತ ಹೇಳಿದ್ರೆ ಟ್ರೆಮೆಂಡಸ್. ಆರಂಭಿಕ ಹಂತದಲ್ಲಿ ನಾವು ಹೇಳ್ತಾ ಇದ್ವಿ ಯಾರೇ ಗೆದ್ರು ಕೂಡ ಒಂದು 5,000 ಒಳಗೆ ಫೋಟೋ ಫಿನಿಶ್ ರಿಸಲ್ಟ್ ಸಿಗುತ್ತೆ ಅಂತ, ಬಟ್ ಸಿಪಿ ಯೋಗೇಶ್ವರ್ ಆ ಎಲ್ಲಾ ನಿರೀಕ್ಷೆಗಳನ್ನ ಹುಸಿಗೊಳಿಸಿದ್ದಾರೆ. ಚನ್ನಪಟ್ಟಣವನ್ನ ಆಳುವ ಯೋಗ ಸತತ 2 ಸೋಲಿನ ನಂತರ ಸಿಪಿ ಯೋಗೇಶ್ವರ್ ಅವರಿಗೆ ದಕ್ತಾ ಇದೆ. 1998ರಿಂದ 2018 ತನಕ ಸತತವಾಗಿ ಕ್ಷೇತ್ರದ ಪ್ರತಿ ನಾಡಿ ಮಿಡಿತ ಅವ್ರಿಗೆ ಗೊತ್ತಿತ್ತು. 9ರಲ್ಲಿ ಒಂದ್ಸಲ ಸೋತಿದ್ರು, 13ರಲ್ಲಿ ಕೂಡ ಸೋಲ್ತಾರೆ ಅನ್ನೋ ನಿರೀಕ್ಷೆ ಇತ್ತು, ಬಟ್ ಅಲ್ಲೂ ಕೂಡ ಟ್ರೆಮೆಂಡಸ್ ಆಗಿ SP ಇಂದ ಗೆದ್ದಿದ್ರು. ಈಗ ಮತ್ತೆ ಕಾಂಗ್ರೆಸ್ ಇಂದ ಗೆಲ್ತಾ ಇದ್ದಾರೆ. ಕಾಂಗ್ರೆಸ್ ಲಾಸ್ಟ್ ಟೈಮ್ ಅಲ್ಲಿ ಗೆದ್ದಿದ್ದೆ 2008ರಲ್ಲಿ. ಹೌದು, ಈಗ ನಿಖಿಲ್ ಅವರು ಪಡ್ಕೊಂಡಿರ್ತಕ್ಕಂಥದ್ದು 64,688 ಮತಗಳು. ಸಿಪಿ ಯೋಗೇಶ್ವರ್ಗೆ 89,714 ಮತಗಳು ದಕ್ಕಿದೆ. ಅಂದರೆ ಈಗ ಇನ್ನೇನು ಕೆಲವು ಸುತ್ತುಗಳು ಮಾತ್ರ ಬಾಕಿ ಇರತಕ್ಕಂಥದ್ದು. ಒಟ್ಟು 20 ರೌಂಡ್ ಅಲ್ಲಿ ಮತ ಎಣಿಕೆ ಆಗಬೇಕು. ಬಟ್ ಒಂದೊಂದು ಸುತ್ತಿನ ಬಳಿಕವೂ ಕೂಡ ಸಿಪಿ ಯೋಗೇಶ್ವರ್ ತಮ್ಮ ಮತಗಳ ಗಳಿಕೆಯ ಪ್ರಮಾಣವನ್ನು ಹೆಚ್ಚಿಸ್ಕೊಳ್ತಾನೆ ಬಂದಿದ್ದಾರೆ. ಗ್ರಾಮೀಣ ಪ್ರದೇಶದ ಮತ ಎಣಿಕೆ ಆರಂಭ ಆದಾಗ ಕಡಿಮೆ ಆಗಬಹುದು ಅಥವಾ ನಿಖಿಲ್ಗೆ ನಂಬರ್ ಜಾಸ್ತಿ ಬರಬಹುದು ಅಂತ ಅಂದ್ಕೊಂಡಿದ್ರೂ ಕೂಡ ಅದನ್ನು ಮ್ಯಾನೇಜ್ ಮಾಡೋದ್ರಲ್ಲಿ ಸಿಪಿ ಯೋಗೇಶ್ವರ್ ಅವರು ಗೆದ್ದಿದ್ದಾರೆ. ಹಾಗಾಗಿ ಈಗ ನೋಡಿ, ಬಂಗಾರು ಹನುಮಂತು ಮತ್ತು ಅನ್ನಪೂರ್ಣ ಅವರ ಮತಗಳಿಕೆ 83,483 ಬಂಗಾರು ಹನುಮಂತು, 93,051 ಅನ್ನಪೂರ್ಣ. ಅಂದರೆ 10,000 ಮತಗಳು 10,000 ಮತಗಳ ಅಂತರದಿಂದ ಅನ್ನಪೂರ್ಣ ಗೆದ್ದಿದ್ದಾರೆ. ಬಟ್ ಸಂಡೂರಿನ ವಿಚಾರ ಹೇಳೋದಾದ್ರೆ ಬಿಜೆಪಿಯ ಪರ್ಫಾರ್ಮೆನ್ಸ್ ಕಳೆದ ಬಾರಿಗಿಂತ ಈ ಸರ್ತಿ ತುಂಬಾ ಬೆಟರ್ ಆಗಿದೆ. ಅದಕ್ಕೆ ರೀಸನ್ ಸರ್ KRPP ಪಾರ್ಟಿ ಇತ್ತಲ್ಲ, ಅದಕ್ಕೋಸ್ಕರ. ಬಟ್ ಏನೇ ಆದರೂ ಸೋಲೆ 1 ಮತಗಳ ಅಂತರದಿಂದ ಸೋತರು ಕೂಡ ಸೋಲೆನೆ. ಹಾಗಾಗಿ ಈಗ ಇದು ಶಿಗ್ಗಾವಿನಲ್ಲಿ ನೋಡ್ತಾ ಇದ್ದೀರಾ, 69,972 ಮತಗಳು ಭರತ್ ಬೊಮ್ಮಾಯಿಗೆ, 83,400 ಮತಗಳು ಯಾಸಿರ್ ಖಾನ್ ಪಠಾಣ್ ಅವರಿಗೆ ಸಿಕ್ಕಿದೆ. ಯಾಸಿರ್ ಖಾನ್ ಪಠಾಣ್ ಅವರು ಕೂಡ ಹತ್ತತ್ರ 14,000 ಲೀಡ್ನಲ್ಲಿದ್ದಾರೆ. ಆಮೇಲೆ ವೃದ್ಧಿಸಿಕೊಂಡಿದ್ದಾರೆ, ಇಂಪ್ರೂವ್ ಆಗ್ತಾ ಇದೆ. ಅವರ ಮತಗಳಿಕೆ ಪ್ರಮಾಣನೂ ಕೂಡ ಇಂಪ್ರೂವ್ ಆಗ್ತಾ ಇದೆ. ಸೊ ಕರ್ನಾಟಕದ ಲೆಕ್ಕಾಚಾರವನ್ನು ಹೇಳೋದಾದರೆ ಸದ್ಯದ ಟ್ರೆಂಡ್ ಅಲ್ಲಿ 3ಕ್ಕೆ 3 ಕ್ಷೇತ್ರಗಳಲ್ಲಿ ಆಡಳಿತಾರೂಢ ಕಾಂಗ್ರೆಸ್ನವರು ಮುನ್ನಡೆಯಲ್ಲಿ ಇದ್ದಾರೆ. ಇದು ಈ ಕ್ಷಣದ ಟ್ರೆಂಡ್ ಅನ್ನು ನಾವು ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು ಕರ್ನಾಟಕದ ವಿಚಾರ. ಓಕೆ, ಇನ್ನು ಮಹಾರಾಷ್ಟ್ರ ಸದ್ಯಕ್ಕೆ ಶಿಗ್ಗಾವಿಯದ್ದು ನೋಡ್ಬಿಡೋಣ. ಶಿಗ್ಗಾವಿಯಲ್ಲಿ 14ನೇ ಸುತ್ತಿನಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. 14ನೇ ಸುತ್ತು ಅಂದ ತಕ್ಷಣ ಆಲ್ಮೋಸ್ಟ್ ಇದನ್ನು ಕೂಡ ನಾವು ಗೆಲುವಿನ ನಗೆಯನ್ನ ಬೀರಿದವರು ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ನ ಪಠಾಣ್ಗೆ 13,428 ಲೀಡ್ಗಳು ಸಿಗ್ತಾ ಇದೆ. 83,400 ವೋಟ್ಗಳು ಕಾಂಗ್ರೆಸ್ಗೆ ಲಭ್ಯವಾಗಿರ್ತಕ್ಕಂಥದ್ದು. ಭರತ್ ಬೊಮ್ಮಾಯಿಗೆ 69,972 ವೋಟ್ಗಳು ಬರ್ತಾ ಇದೆ. 14 ಸುತ್ತುಗಳು ಮುಗಿತು, ಇನ್ನು 4 ಸುತ್ತು ಮಾತ್ರ ಬಾಕಿ ಇರತಕ್ಕಂಥದ್ದು. ಸೊ ಹಾಗಾಗಿ ಯಾಸಿರ್ ಖಾನ್ ಪಠಾಣ್ 13,428 ಮತಗಳನ್ನು ಪಡೆದಿದ್ದು ನಿರೀಕ್ಷೆಗಳೆಲ್ಲವೂ ಕೂಡ ಉಲ್ಟಾ ಆಗಿದೆ, ಸಮೀಕ್ಷೆಗಳೆಲ್ಲವೂ ಕೂಡ ಉಲ್ಟಾ ಆಗಿದೆ. ಆಯಾ ಪಕ್ಷದವರು ಅವರವರ ಕ್ಷೇತ್ರವನ್ನು ಉಳಿಸ್ಕೋತಾರೆ ಅಂತ ಅಂದುಕೊಳ್ಳಲಾಗಿತ್ತು. ಆದರೆ ಆಡಳಿತಾರೂಢ ಕಾಂಗ್ರೆಸ್ 3 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ ಸದ್ಯಕ್ಕೆ.